ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಯರಾಮ್, ಕೋಚೆಮಲ್ ನಿರ್ದೇಶಕ ಎನ್ ವೆಂಕಟೇಶ್, ಅಡ್ಡಗಲ್ ಶ್ರೀಧರ್ ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರು ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ಕರೆದಿದ್ದರು. ಸುದ್ದಿಗೋಷ್ಠಿ ಆರಂಭವಾಗುತ್ತಿದ್ದಂತೆ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಯರಾಮ್ ಅವರು, ಚಿಕ್ಕಬಳ್ಳಾಪುರ ತಾಲೂಕಿನ ಕುಡುವತ್ತಿಯಲ್ಲಿ ನಿರ್ಮಾಣವಾಗುತ್ತಿರುವ ಶಾಲಾ ಕೊಠಡಿಗಳ ಉದ್ಘಾಟನೆ ವಿಚಾರದಲ್ಲಿ ಸಂಸದರು ಬಿಇಒ ಅವರಿಗೆ ಧಮಕಿ ಹಾಕಿ ನಿಲ್ಲಿಸುವ ಪ್ರಯತ್ನ ಮಾಡಿದ್ದಾರೆಂದು ಆರೋಪಿಸಿದರು. ಅಲ್ಲದೆ ಕವರನಹಳ್ಳಿಯ ಶ್ರೀನಿವಾಸ್ ಎಂಬುವವರ ವಿರುದ್ಧ ವಿನಾಕಾರಣ ಪ್ರಕರಣ ದಾಖಲು ಮಾಡಿಸಿದ್ದಾರೆ. ಇದಕ್ಕೆ ಕಾರಣ ಶ್ರೀನಿವಾಸ್ ಅವರು ಈ ಹಿಂದೆ ಸಂಸದರ ಜೊತೆ ಇದ್ದರು, ಇದೀಗ ಶಾಸಕರ ಬೆಂಬಲಕ್ಕೆ ಇದ್ದಾರೆ ಎಂಬ ಕಾರಣದಿಂದ ಪ್ರಕರಣ ದಾಖಲಿಸಿ ಹಿಂಸೆ ನೀಡುವ ಕೆಲಸ ಮಾಡುತ್ತಿದ್ದಾರೆ ಎಂದು ಜಯರಾಮ್ ಆರೋಪಿಸಿದರು. ಅಲ್ಲದೆ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಸಂಸದರ ಬೆಂಬಲಿಗರು ಮಾತನಾಡಲಿ, ಅದು ಬಿಟ್ಟು ವೈಯಕ್ತಿಕ ನಿಂದನೆ ಸರಿಯಲ್ಲ ಎಂದರು. ಕೋಚೆಮಲ್ ನಿರ್ದೇಶಕ ಎನ್ ವೆಂಕಟೇಶ್ ಮಾತನಾಡಿ, ನಿನ್ನೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಕೆವಿ ನವೀನ್ ಕಿರಣ್ ಅವರು ಮಾತನಾಡಿ ನಗರಸಭಾ ಸದಸ್ಯರ ನಡೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ಆದರೆ ಅವರ ತಾಯಿಯವರು ನಗರಸಭಾ ಸದಸ್ಯರಾಗಿದ್ದು ಮೊದಲು ಅವರಿಂದ ರಾಜೀನಾಮೆ ಕೊಡಿಸಿ ಮಾತನಾಡಬೇಕಿತ್ತು. ಈ ಹಿಂದೆ ನವೀನ್ ಕಿರಣ್ ಅವರು ಕಾಂಗ್ರೆಸ್ನಲ್ಲಿದ್ದರು, ಅವರಿಗೆ ನೈತಿಕತೆ ಇದ್ದರೆ ರಾಜೀನಾಮೆ ಕೊಡಿಸಿ ಮಾತನಾಡಬೇಕಿತ್ತು ಎಂದರು. ಅಲ್ಲದೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಮುಖಂಡರು ಆಗಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಪ್ರದೀಪ್ ಈಶ್ವರ್ ವಿರುದ್ಧ ಅವರ ತಂದೆ ತಾಯಿ ಯಾಕೆ ಸಾವಿನ ಬಗ್ಗೆ ಪ್ರಶ್ನಿಸಿದರು, ಹಾಗಾಗಿ ಅವರೇ ಮೊದಲು ವೈಯಕ್ತಿಕ ನಿಂದನೆ ಆರಂಭಿಸಿದರು. ಇನ್ನು ಮೊನ್ನೆ ಕಾಂಗ್ರೆಸ್ನವರು ಮಾತನಾಡಿರುವುದು ತಪ್ಪು, ವೈಯಕ್ತಿಕ ನಿಂದನೆಗಳಿಂದ ಯಾವುದೇ ಉಪಯೋಗವಿಲ್ಲ, ಪ್ರಸ್ತುತ ರಾಜಕಾರಣ ನೈತಿಕತೆ ಕಳೆದುಕೊಳ್ಳುತ್ತಿದೆ ಎಂದು ಅಸಮಾಧಾನ ಹೊರಹಾಕಿದರು. ನಮ್ಮ ಸಂಸದರು ಕಾಂಗ್ರೆಸ್ನವರು ದಬ್ಬಾಳಿಕೆ ಅದು ಇದು ಅಂತೇಳ್ಬಿಟ್ಟು ಇತ್ತೀಚೆಗೆ ಅಲ್ಲಿ ಇಲ್ಲಿ ಅವರ ಅನುಯಾಯಿಗಳು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ದಬ್ಬಾಳಿಕೆ ಯಾರ್ದು ಅಂತ ಅವರೇ ಅರ್ಥ ಮಾಡ್ಕೋಬೇಕು, ದಬ್ಬಾಳಿಕೆ ಯಾರು ಮಾಡ್ತಾಯಿದ್ದೀವಿ ಅಂತ. ಅದಕ್ಕೆ ನಾನು ಸಣ್ಣ ಉದಾಹರಣೆ, ಒಂದು 2 ಮಾತು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಅದಕ್ಕೆ ಒಂದು ಸಣ್ಣ ಉದಾಹರಣೆ ಏನು ಅಂದರೆ, ಇವತ್ತಿನ ದಿವಸ ಕುಡುತಿನಲ್ಲಿ ಏಸ್ ಕಂಪ್ನಿಯವರು ಸ್ವತಃ ಅವರ ದುಡ್ಡಲ್ಲಿ 4 ಕೊಠಡಿಗಳನ್ನು ಕಟ್ಟಿಸಿದ್ದಾರೆ, ಶಾಲೆಗೆ ಕೊಡೋಕ್ಕೆ ಉಚಿತವಾಗಿ ಕಟ್ಟಿಸಿರೋದು ಏಸ್ ಕಂಪ್ನಿಯವರು. ಅವರು ಏಸ್ ಸಂಸ್ಥೆ ಅಂತ ಬೆಂಗಳೂರು, ಅವರು ಏಸ್ ಮೈಕ್ರೋಮ್ಯಾಟಿಕ್ ಸಂಸ್ಥೆ ಅಂತ ಹೇಳ್ಬಿಟ್ಟು 4 ಕೊಠಡಿ ಕಟ್ಟಿಸಿ ಅವರು ದಾನ ಮಾಡ್ತಾಯಿದ್ದಾರೆ. ಹೆಣ್ಮಕ್ಳಿಗೆ ಟಾಯ್ಲೆಟ್ಸು, ಗಂಡಸರಿಗೆ ಟಾಯ್ಲೆಟ್ಸು ಕೊಡ್ತಾಯಿದ್ದಾರೆ. ಶತಾಯಗತ ಅದನ್ನು ನಿಲ್ಲಿಸಲೇಬೇಕು ಅಂತ ಹೇಳ್ಬಿಟ್ಟು ಸಂಸದರು ಬಿಇಒಗೆ ಧಮಕಿ ಹಾಕಿ ನಿಲ್ಲಿಸಿದ್ರು, ಅದನ್ನು ಕ್ಯಾನ್ಸಲ್ ಮಾಡಬೇಕು, ಎಲ್ಲರನ್ನೂ ಕರೆಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಇದು ಯಾರ್ದೋ ದುಡ್ಡು ಎಲ್ಲ ಮುಂದೆ ಜಾತ್ರೆ ಅಂದಂಗೆ ಐತೆ. ಊರಿನಹಳ್ಳಿಯಲ್ಲಿ ಶ್ರೀನಿವಾಸ್ ಅಂತ ನಮ್ಗೆ ಗೊತ್ತಿರಬೇಕು, ಅಲ್ಲಿ ಅವನು ಇಟ್ಟಿಗೆ ಹೊಡೆದ್ಬಿಟ್ಟು ಅವ್ನಿಗೆ ಗುರೆ ಹೊಡೆದೋಯ್ತು. ಹೊಡೆದೋಗಿದ್ದು ಬೈಕ್ ಅವ್ನು ನೇಣೊಬ್ಬನ ಹಾಕ್ಕೊಂಬಿಟ್ಟು ಅವನು ಹಾಕ್ಕೊಂಬಿಟ್ಟು. ಶ್ರೀನಿವಾಸ್ಗೆ ಅಮಾಯಕ, ಮೊದಲು ಅವ ಪಕ್ಷದಲ್ಲಿದ್ದ, ನಮ್ಮ ಪಕ್ಷಕ್ಕೆ ಬಂದಿದ್ದಕ್ಕೆ ಅವನ ಮೇಲೆ FR ಹಾಕ್ಸ್ಬಿಟ್ಟು 1 ವಾರ ಊರು ಬಿಟ್ಟಿದ್ದ. ಈ ಥರ ದೌರ್ಜನ್ಯಗಳು ಮಾಡ್ತಾ ಇರೋದು ಯಾರು, ನಾವ ಅವರ? ಇವ್ರು ಹೇಳ್ತಾರೆ ಮರಿಯಪ್ಪನ ಹಿಂದೆ ಪಿಳ್ಳಪ್ಪನವ್ರಿದ್ದರು, ಸಿ ವೆಂಕಟರಾಯಪ್ಪನವ್ರಿದ್ದರು, SV ಮರಿಯಪ್ಪನವ್ರಿದ್ದರು ಅಂತ. ನೀವು ಹೇಳೋದು ಚೆನ್ನಾಗಿದೆ, ದಯವಿಟ್ಟು ಇದು ನಿಲ್ಲಿಸ್ಬಿಟ್ಟು ಇನ್ನು ಮುಂದೆ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಬೇಕು ಅಂತ ನಾನು ಅವರಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತಾ ಇದ್ದೀನಿ. ಅಲ್ಲದೆ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೆವಿ ನಾಗರಾಜ್ ಅವರ ಸ್ವಗ್ರಾಮ ಕಾಂಜೇನಹಳ್ಳಿ ರಸ್ತೆ ಮಳೆ ಬಂದರೆ ಈಜುಕೊಳ್ಳದಂತಾಗುತ್ತದೆ, ಅಂತಹ ರಸ್ತೆ ಕಾಮಗಾರಿ ಅಭಿವೃದ್ಧಿಪಡಿಸಲು ಶಾಸಕರು ಅನುದಾನ ತಂದಿದ್ದಾರೆ, ಶೀಘ್ರದಲ್ಲಿಯೇ ರಸ್ತೆ ಕಾಮಗಾರಿ ಆರಂಭವಾಗಲಿದೆ ಎಂದು ಹೇಳಿದರು. ಅಲ್ಲದೆ ಶಾಸಕರ ವಿಶೇಷ ಅನುದಾನ 25 ಕೋಟಿ ರಸ್ತೆ ಕಾಮಗಾರಿಗೆ, ಎತ್ತಿನಹೊಳೆ ಕೋಟಾದಡಿ 6 ಕೋಟಿ ಸಿಸಿ ರಸ್ತೆ ಕಾಮಗಾರಿಗೆ ಕ್ರಿಯಾ ಯೋಜನೆ ಆಗುತ್ತಿದೆ ಎಂದರು. ಅಲ್ಲದೆ ಕ್ಷೇತ್ರದ ಇತರೆ ರಸ್ತೆಗಳ ಅಭಿವೃದ್ಧಿಗಾಗಿ ಅನುದಾನ ತಂದಿದ್ದಾರೆ. ಇನ್ನು ಈ ಹಿಂದೆ ಆರೋಗ್ಯ ಸಚಿವರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ MRI ಸ್ಕ್ಯಾನಿಂಗ್ ಮಾಡಬೇಕು ಎಂಬ ಯೋಚನೆಯೇ ಬಂದಿರಲಿಲ್ಲ. ಆದರೆ ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ಮುತುವರ್ಜಿ ವಹಿಸಿ 8 ಕೋಟಿ ವೆಚ್ಚದಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ MRI ಸ್ಕ್ಯಾನಿಂಗ್ ಅಳವಡಿಸಿದ್ದು 1 ತಿಂಗಳಲ್ಲಿ ಕಾರ್ಯಾರಂಭ ಮಾಡಲಿದೆ ಎಂದರು. ಇಲ್ಲಿಯವರೆಗೂ ಸುದ್ದಿಗೋಷ್ಠಿ ಸುಗಮವಾಗಿಯೇ ಇತ್ತು. ಆದರೆ ಬಿಜೆಪಿ ಶಾಸಕ ಮುನಿರತ್ನ ಅವರು ಒಕ್ಕಲಿಗ ಹೆಣ್ಣು ಮಗಳನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಅಂತಹ ವ್ಯಕ್ತಿ ಶಾಸಕನಾಗಿ ಮುಂದುವರಿಯಲು ಯೋಗ್ಯನಲ್ಲ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಮುನಿರತ್ನ ಅವರಿಗೆ ಬಿಜೆಪಿಯವರು ಟಿಕೆಟ್ ನೀಡಿದರೆ ದಲಿತರು ಮತ್ತು ಒಕ್ಕಲಿಗರು ಬುದ್ಧಿ ಕಲಿಸುತ್ತಾರೆ ಎಂದರು. ಅಲ್ಲದೆ ಕೂಡಲೇ ಮುನಿರತ್ನ ಅವರನ್ನು ಶಾಸಕ ಸ್ಥಾನದಿಂದ ವಜಾ ಮಾಡಬೇಕೆಂದು ಆಗ್ರಹಿಸಿದರು. ಆಗ ಅವಾಚ್ಯ ಶಬ್ದ ಬಳಕೆ ಮಾಡಿದ ಮುನಿರತ್ನ ಅವರನ್ನು ವಜಾ ಮಾಡಬೇಕು ಎಂದು ಕೇಳಲು ನಿಮ್ಮದೇ ಪಕ್ಷದ ನಾಯಕರು ಅದೇ ಒಕ್ಕಲಿಗ ಸಂಘದವರನ್ನು ಅದೇ ರೀತಿಯ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರಲ್ಲ,
ಅವರೆಲ್ಲರ ವಿರುದ್ಧ ಯಾವ ರೀತಿಯ ಕ್ರಮ ವಹಿಸಿದ್ದೀರಿ ಎಂದು ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ನಾಯಕರು ನಿರುತ್ತರರಾದರು. ಅಲ್ಲದೆ ಮೊದಲು ಸಂಸದರ ತಂದೆಯ ಬಗ್ಗೆ ಪ್ರಸ್ತಾಪ ಮಾಡಿದವರೇ ಶಾಸಕರಲ್ಲವೇ ಎಂಬ ಪತ್ರಕರ್ತರ ಪ್ರಶ್ನೆಗೂ ನಾಯಕರಿಂದ ಉತ್ತರ ಇಲ್ಲವಾಯಿತು. ಏಕವಚನ ಅವಾಚ್ಯ ಶಬ್ದಗಳ ಬಳಕೆ ಆರಂಭವಾಗುವುದು ಕಾಂಗ್ರೆಸ್ ಕಡೆಯಿಂದಲೇ ಅಲ್ಲವೇ ಎಂಬ ಪತ್ರಕರ್ತರ ಸರಣಿ ಪ್ರಶ್ನೆಗಳಿಗೆ ಕಾಂಗ್ರೆಸ್ ನಾಯಕರು ನಿರುತ್ತರರಾದರು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.